ಇವತ್ತು ನಿನ್ನ ನಾನ್ ಭೂತ ಅಲ್ಲ ಕಣಮಿ, ನಿನ್ ಗಂಡ ಚಿಕ್ಕ. ಅಯ್ಯೋ ನಿನ್ ಮಗ್ ತಪ್ಪೆ ತಗೊಂಡು ಇಕ್ಕ. ನಾನ್ ಗಾಳಿನೋ ಗಾಚಾರನ ಅನ್ಕೊಂಡು ಎಷ್ಟು ಎದ್ರಕಂಡೆ, ಎಷ್ಟು ಬೆಚ್ಕಂಡೆ. ಬಿಡ್ತಾನ. ಏನಂದೆ? ನನ್ನನ್ನ ಕೈಲಾಗ್ದವನು ಕೆಲ್ಸಕ್ಕೆ ಬಾರ್ದವನು ಅಂತಿದ್ದಲ್ಲ. ಇವತ್ ನೋಡು ನಾನೇನ್ ಮಾಡಿ ತೋರಿಸ್ತೀನಿ ಅಂತ. ಏನ್ ಮಾಡ್ತೀನ? ಮಾಚಿ ದೇವರು ಅವ್ರ ಹೆಂಡತಿ ಮಲ್ಲಿಗೆ ಮಾದೇವನ್ನ ಕೊಚ್ಚಿ ಮಡಿ ಮಾಡಿ ತಗೊಂಡೋಗಿ ಸ್ವಾಮಿಗಳು ಕೊಟ್ಟು ಅವ್ರ ಹತ್ರ ಭಾಗ್ಯಾಯಿಸ್ಕೊಂಡು ತಾವು ಭಾಗ್ಯವಂತರಾಗಿದ್ದಾರೆ. ಅದಕ್ಕೆ ನಾನ್ ನಿನ್ನ ಕೊಂದು ಮಡಿ ಮಾಡಿ ಅದನ್ನ ತಗೊಂಡೋಗಿ ಸ್ವಾಮಿಗಳು ಕೊಟ್ಟು ಸ್ವಾಮಿಗಳಿಂದ ಭಾಗ್ಯಾಯಿಸ್ಕೊಂಡು ದಿನ ಕುಡಿಬೇಕು ಅಂತಿದ್ದೀನಿ. ಹೆಂಗೈತೆ ನನ್ನ ಪಾಯ? ಈ ವರ್ಷ ಏನಣ್ಣ ಶಿವ ಕೊಟ್ಟಂಗೆ ಅಚ್ಚುಕಟ್ಟಾಗಿ ಮಳೆ ಆಗಿ ಯಾವ ಕಡೆ ಕಣ್ಬಿಟ್ರು ಬೆಳೆ ಬೆಳೆದ್ ನಿಂತೈತೆ. ದಾನ ಮಾಡೋದಾಗ್ಲಿ ಮೂರೊತ್ತು ಊಟಕ್ಕಾಗ್ಲಿ ನಮ್ಮೂರ್ನಾಗೆ ಯಾವ ಕೊರತೆನೂ ಇಲ್ಲ ಅಣ್ಣ. ಏನ್ ಸಿದಣ್ಣ ಎಲ್ಲೋಗಿದ್ದೆ? ಅದೇ ಬೋರಣ್ಣ, ನಮ್ ಶರಣ ಮಾಚಪ್ಪನವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ. ನಾವು ಮೊದ್ಲೇ ಪಂತಿಗೆ ಹೋಗಿದ್ದು. ಬನ್ನಿ ಕುತ್ಕೊಳ್ಳಿ. ಏನೇ ಆಗ್ಲಣ್ಣ, ನಮ್ಮ ಮಾಚಪ್ಪ ಆಹಾ ಪುಣ್ಯಾತ್ಮ. ಸಿರಿ ಬಂದ್ರೆ ಮೆರೆಯೋ ಜನರ ಮುಂದೆ ಅರೆ ಜಂಬೂ ಇಲ್ದೆ ಭಗವಂತ ಕೊಟ್ಟ ಭಾಗ್ಯನ ಎಲ್ಲಾ ಜನರಿಗೂ ಹಂಚ್ತಾ ಬೇಡಿದ್ದನ್ನ ಮಾಡಿಕೊಡು ಕಾಯ್ಕ ಮಾಡ್ತಾ ಇದ್ದಾನೆ. ಹೌದು, ನೀವು ಹೇಳೋದು ನಿಜ ಕಣಣ್ಣ. ಇಂಥವ್ರು ಇರೋದ್ರಿಂದಲೇ ಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಿ ಆಯ್ತಾ ಇರೋದು. ಅಲ್ವೇ? ಅದು ಮಾಚಪ್ಪನವ್ರು ಬಂದ್ರು. ಶರಣು ಸ್ವಾಮಿ. ಶರಣು ಮಾಚಪ್ಪನವ್ರಿಗೆ. ಮಾಚಪ್ಪನವ್ರೆ, ಏನಿದು ಸ್ವಾಮಿ? ದಿನಕ್ಕೆ 100 ಜನ ಬಂದ್ರುವೆ ತೋಡ್ಕೊಡಷ್ಟು ಭಾಗ್ಯ ಮನೆಯಲ್ಲಿ ತುಂಬಿಕೊಂಡಿರುವಾಗ ಸಾಮಾನ್ಯರಂತೆ ನೀವೇ ಕಾಯಕ ಮಾಡಕ್ ಹೊರಟಿದಿರಲ್ಲ ಸ್ವಾಮಿ. ಕೊಡಲು ನಾನಾರು ಕಾಗೆ ಒಂದಗಳನ್ನು ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನ್ನು, ಇರುವೆ ಒಂದಣುವನ್ನು ಕಂಡರೆ ಒಗ್ಗೂಡಿಸುವುದೇ ತನ್ನ ಇಂಡನ್ನ ಎಂದ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಇಂಥ ಗುಣವಿರುವಾಗ ಮಾನವರಾದ ನಾವು ಹಂಚಿ ತಿನ್ನದಿದ್ದರೆ ಇದಕ್ಕೇನಾದ್ರೂ ಅರ್ಥವಿದೆಯೇ? ಪರಮಾತ್ಮ ಕೊಟ್ಟಿರೋ ಭಾಗ್ಯ ಹಂಚೋಕೆ. ನನ್ನ ಕಾಯಕ ನನ್ನೊಟ್ಟೆ ಪಾಡಿಗೆ. ಕೂತು ಉಣ್ಣವನಿಗೆ ಕುಡಿಕೆ ಹಣ ಸಾಲದು ಅಂದ ಹಾಗೆ ನಿಮ್ಮಂತ ಹಿರಿಯರೇಳಿರ ಮಾತಲ್ವೇ ಸ್ವಾಮಿ? ನನ್ನ ಕಾಯಕಕ್ಕೆ ಒತ್ತಾಯಿತು, ನಾನಿನ್ನು ಹೊರಡಲೇ? ಆಯ್ತು ಸ್ವಾಮಿ. ಆಹಾ, ಎಂತ ಮಹಾನ್ ಭಾವರು. ತುಂಬಿದ ಕೊಡ ತುಳ್ಕಲ್ಲ ಅಂತ ಇಂಥವ್ರನ್ನ ನೋಡಿ ಹೇಳಿರ್ಬೇಕು ಆ ಮಹಾನ್ ಭಾವರು. ಹೌದು ಸ್ವಾಮಿ, ಆ ಮಹಾತಾಯಿ ಮಾದೇವಮ್ಮನ್ ನೋಡಿ ಗಂಡನಿಗೆ ತಕ್ಕ ಹೆಂಡತಿ, ಭಕ್ತಿಯಲ್ಲಿ ಮಹಾಘನಶರಣೆ. ಆ ಭಗವಂತ ಅಲ್ಲೇ ಒಂದು ಮಾರ್ ಕಳಿಸಿದ್ದಾನೆ ಈ ದಂಪತಿಗಳನ್ನ ಈ ಭೂಲೋಕದಲ್ಲಿ ಸೇವೆ ಮಾಡ್ಲಿ ಅಂತ. ಹೌದು ಸಿದ್ದಣ್ಣ, ಮರನೆ ಮರಿ ಹಾಕುತ್ತೆ, ಮಾವು ಸಿಹಿನೇ ಫಲ ಕೊಡುತ್ತೆ ಅಂದಂಗೆ ಈ ಶರಣರಿಗೆ ಮಗ ಅಂತ ಹುಟ್ಟಿದಾನೆ. ಅದೇನ್ ಭಕ್ತಿ, ಅದೇನ್ ವಿನಯ. ನಿಜವಾಗ್ಲೂ ಕೊಟ್ಟು ಹುಟ್ಟಿರ್ಬೇಕು ಇಂತಹ ಮಗನ್ ಪಡೆಯೋಕೆ. ಚಂದ್ರನಂಗೆ ಕಳೆ ತುಂಬಿರೋ ಮುಖ, ಬಂದವ್ರನ್ನ ಪ್ರೀತಿಯಿಂದ ಮಾತಾಡ್ಸೋ ಆ ಮನಸ್ಸು, ಇವೆಲ್ಲಾನು ನೋಡಿದ್ರೆ ನಿಜವಾಗ್ಲೂ ಇವನು ಮುಂದೆ ಎಂತ ಪವಾಡ ಪುರುಷನಾಗ್ತಾನೋ. ಮಕ್ಕಳೇ, ಇಂದು ಶುಭ ದಿನ. ಆದಿಶಕ್ತಿ ಸರ್ವಮಂಗಳೆ ಮಹಾಗೌರಿಯ ದಿವ್ಯಶಕ್ತಿಯಿಂದ ಜನಿಸಿ ಗೌರಿ ತನೆಯನಾಗಿ ಮಹಾರುದ್ರನ ರೌದ್ರಕ್ಕೆ ತುತ್ತಾಗಿ ಸತ್ತು ಮತ್ತೆ ಹುಟ್ಟಿ ದೇವಾನುದೇವತೆಗಳ ಗಣಾಧಿಪತಿಯಾಗಿ ಮೊದಲ ಪೂಜೆ ಪಡೆದುಕೊಳ್ಳುತ್ತಿರುವ ಸಂಕಷ್ಟಹರಣ, ವಿಘ್ನ ವಿನಾಶಕ, ವಿದ್ಯಾಧಿಪತಿ ಗಣೇಶನ ನೆನೆಯುವ ಶುಭ ದಿನ. ಇದು ವಿದ್ಯಾಮಂದಿರ. ಸಕಲ ವಿಘ್ನ ವಿನಾಶಕ, ನಮ್ಮ ವಿದ್ಯೆಗೆ ಒಲಿದು ಬಾ ಅಂತ ಹೇಳಿ ಯಾರಾದ್ರೂ ನಾನು ಹೇಳಿಕೊಟ್ಟಿರುವ ಶ್ಲೋಕವನ್ನು ಹೇಳಿ ನೋಡೋಣ. ಗುರುಗಳೇ, ನಾ ಹಾಡ್ತೀನಿ. ಓ, ನೀನ್ ಹಾಡ್ತೀಯನೋ? ಹಾಡು ಹಾಡು. ನಿಲ್ಸೋ ನಿಲ್ಸೋ, ಕತ್ತೆ ತರ ಹರಿಸ್ತೀಯನೋ ಅಪ್ರಯೋಜಕ. ನಾನು ಹಾಡ್ತೀನಿ ಗುರುಗಳೇ. ನೀನು ಹಾಡ್ತೀನಪ್ಪ, ಹಾಡಪ್ಪ ಹಾಡು. ಅಯ್ಯೋ ನಿಲ್ಸು, ಅಯ್ಯೋ ಸಾಕಪ್ಪ ನಿಲ್ಸು, ಸಾಕ್ ನಿಲ್ಸು, ಸಾಕ್ ನಿಲ್ಸು.
ಅಮ್ಮ ಅಯೋಗ್ಯ, ಕಂಠ ಶುದ್ಧವಾಗಿರ್ಬೇಕು ಕಣೋ. ಗು 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 ಗುರುಗಳೇ, ನಾನಾಡ್ತೀನಿ. ನೀನು ಒಬ್ಬ ಇದೆಯೇನಪ್ಪ? ನನ್ನ ಕರ್ಮ. ಹಾಡು ಹಾಡು. ಅಯ್ಯೋ ನಿಲ್ಸು. ಸಾಕಯ್ಯ ಸಾಕು. ವೀರಣ್ಣ, ನೀನಾದ್ರೂ ಇದೆಯಲ್ಲಪ್ಪ ನನ್ನ ಹೆಸರು ಉಳಿಸೋಕೆ. ಬೇರ್ನಂತೆ ಬಳ್ಳಿ ಅನ್ನೋ ಹಾಗೆ ಶರಣಮಾಚಪ್ಪನಿಗೆ ತಕ್ಕನಾದ ಮಗ ನೀನು. ತಮ್ಮ ಆಶೀರ್ವಾದ ಗುರುಗಳೇ. ಆಯುಷ್ಯವಂತನಾಗಿ ಆರೋಗ್ಯವಂತನಾಗಿ ಚೆನ್ನಾಗಿ ಬಾಳಪ್ಪ. ಯಾರು ನೋಡಿಲ್ಲ ಅಂತ ಕಾಣಿಸುತ್ತೆ. ಬಹುತಿ ಭಿಕ್ಷಾಂದೇಹಿ, ಬಹುತಿ ಭಿಕ್ಷಾಂದೇಹಿ. ಮನೆಯಲ್ಲಿ ಯಾರು ಇಲ್ಲವೇ ಬಾಲೆ? ಬಂದೆ ಸ್ವಾಮಿ. ಬತ್ತಾವಳೆ ಬತ್ತಾವಳೆ. ತಕಳಿ ಸ್ವಾಮಿ. ಹಾಕು ಬಾಲೆ. ಬಾಲೆ, ಹ? ಏಕೆ ನನ್ನ ಕಣ್ಣಲ್ಲಿ ಕಣ್ಣೀರು? ಅಯ್ಯೋ, ಏನ್ ಹೇಳಿ ಸ್ವಾಮಿ, ಮದ್ವೆ ಆದಾಗಿಲ್ಲ, ಹೊಸ್ಗೆ ಆದಾಗಿಲ್ಲ, ಏನಿಲ್ಲ ಎತ್ತಿಲ್ಲ. 3 ದಿನ ಆಯ್ತು ನನ್ ಗಂಡ ಮುನ್ಸ್ಕೊ ಹೋಗಿ. ಎಲ್ಲವನೋ ಹೆಂಗವನೋ. ಬಾಲೆ, ಅಲ್ಲಿ ಶಗುನ ನುಡಿತಾ ಐತೆ. ತಾಳಲಾರದೆ ನಿನ್ನ ಕಾಟ, ನಿನ್ನ ಗಂಡ ಕಿತ್ತವನೇ ಓಟ. ಅಯ್ಯೋ, ನಾನ್ ಮಾಡಿದ ತೆಪ್ಪಾಯ್ತು ಬುದ್ಧಿ. ನನ್ ಗಂಡ ಎಲ್ಲವನೇ ಹೆಂಗವನೆ ಅಂತ ಹೊಸಿ ನೋಡೇಳಿ ಬುದ್ಧಿ. ಇನ್ನೆಂದು ಅವನ ಬಯ್ಯಕ್ಕಿಲ್ಲ. ಬಾಲೆ, ನಿನ್ನ ಗಂಡನ ಚಿಂತೆಯನ್ನು ಬಿಡು. ಈಗ ನೀನು ಒಂಟಿ, ನಾನು ಒಂಟಿ. ನಾವಿಬ್ಬರು ಆದರೆ ಜಂಟಿ ಹೆಂಗೆ? ನಿನ್ನ ಚೆಲ್ವಿ, ನಾನು ಕಣೆ. ಅಯ್ಯೋ, ನೀನಾ? ಹೌದು ಕಣೆ. 3 ದಿವಸದಿಂದ ನಿನ್ನ ಬಿಟ್ಟಿರಕ್ಕಾಗದೆ ನಿನ್ನ ಯೋಚನೆ ಹತ್ತಿ ಬೋರ್ಡ್ ಬಂದ್ಬಿಟ್ಟೆ. ನಡೆಯ ನಿನ್ ಬುದ್ಧಿ ಇರಕ್ಕಾಗ್ಲಿಲ್ಲ ಗೊತ್ತಾ ಬಾಬಾ. ಶಿವನೇ. ಶರಣು ಶರಣಾರ್ಥಿ ಗುರುದೇವ. ಒನ್ನಯ್ಯ, ಚೆನ್ನಯ್ಯ, ನೀವಿಬ್ಬರು ಹೋಗಿ ಬಹಳ ಹೊತ್ತಾಯ್ತು. ಎಲ್ಲಪ್ಪ ಹೋಗಿದ್ರಿ? ಅದು ಅಲ್ಲದೆ ಊರೊಳಗೆ ಏನಾದರೂ ವಿಶೇಷ ಇದೆಯೇನಪ್ಪ? ಹೌದು ಗುರುಗಳೇ. ಬನ್ನಿ ಬನ್ನಿ. ಘನಶರಣ ಮಾಚಪ್ಪನವ್ರ ಮನೆಗೆ ಹೋಗಿದ್ದೋ ಸ್ವಾಮಿ. ಸ್ವಾಮಿ, ಅಂದು ನೀವು ಸತ್ಯವನ್ನು ಮೆಚ್ಚಿ ಕೊಟ್ಟಂತ ಭಾಗ್ಯವನ್ನು ಆತ ಹಾಳು ಮಾಡದೆ ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸ್ತಾ ಇದ್ದಾನೆ. ಹಸಿವು ಅಂತ ಬಂದವರಿಗೆ ಇಲ್ಲ ಎನ್ನದೆ ಬೇಡಿದ್ದನ್ನ ಮಾಡಿಕೊಡುವ ಕಾಯಕ ಮಾಡ್ತಿದ್ದಾನೆ ಸ್ವಾಮಿ. ಅವನ ಕೀರ್ತಿ ಇಡೀ ಲೋಕವೇ ಹಬ್ಬಿದೆ ಪರಮಾತ್ಮ. ಆಹಾ, ಬೇಡಿದ್ದನ್ನು ಮಾಡಿಕೊಡುವ ಕಾಯಕ ಸಂತೋಷ. ಅವನ ಸತ್ಯವನ್ನು ನಾನೂ ನೋಡಬೇಕಲ್ಲವೇ? ಕೈ ಹಿಡಿದ ಮಡದಿಯನ್ನೇ ಕೊಂದು ನಿಮಗೆ ಮಡಿ ಮಾಡಿಕೊಟ್ಟ ಆ ಶರಣನ ಮೇಲೆ ಇನ್ನೂ ಅನುಮಾನವೇ ಗುರುದೇವ? ಹಾಗಲ್ಲ ಶರಣ, ಬೇಡಿದ್ದನ್ನು ಮಾಡಿಕೊಡುವ ಕಾಯಕ ಸಂತೋಷ. ಕೇಳಬಾರದನ್ನು ಕೇಳಿದರೆ ಮಾಡಿಕೊಡುವನೇ? ಅದು ಅಲ್ಲದೆ ಅಂದು ನಾನು ಕೇಳಿದ್ದಕ್ಕೆ ಆ ಮಾದರಿಯಲ್ಲಿ ಮಡಿ ಮಾಡಿಕೊಟ್ಟ ಅವನ ಭಕ್ತಿ ಸಾಮಾನ್ಯ ಮಾನವನ ಮೇಲೆಯೂ ಇದೆಯೋ ಇಲ್ಲವೋ ಎಂಬುದನ್ನು ನಾವು ನೋಡಬೇಕಲ್ಲವೇ? ಸ್ವೀಕರಿಸು ಗುರುದೇವ. ಶಿವೋ. ಸ್ವಾಮಿ, ಇವತ್ತು ವೀರಣ್ಣ ಬರ್ತಾನಲ್ವೇ? ಯಾಕೆ, ಮಗನ್ ನೋಡ್ಬೇಕು ಅಂತ ಆಸೆ ಆಗಿದೆಯೇ? ಇವತ್ತು ಅವನ ಹುಟ್ಟಿದಬ್ಬ ಅಲ್ವೇ? ನಾನು ಬೆಳಗ್ಗೆನೆ ಹೋಗಿ ಗುರುಗಳಿಗೆ ಹೇಳ್ಬಿಟ್ಟು ಬರ್ತಾ ಸಂತೆಯಲ್ಲಿ ಅವನಿಗೊಂದು ಅಂತ ಹೊಸಬಟ್ಟೆ ತಂದಿದ್ದೀನಿ. ಇವತ್ತು ಸಿಹಿಯಾಗಿ ಅಡಿಗೆ ಮಾಡು. ಶರಣರೆಲ್ಲ ಕೂತ್ಕೊಂಡು ಊಟ ಮಾಡಿ ನನ್ನ ಮಗನ್ನ ಮನಸಾರ ಹರಸಲಿ. ಹೌದು ಸ್ವಾಮಿ, ಶರಣರು ಹೊಟ್ಟೆ ತುಂಬ ಉಂಡು ನಮ್ಮ ಮಗನ್ನ ಮನಸ್ಸು ತುಂಬ ಹರಸ್ಬೇಕು. ಆ ನನ್ನ ಕಂದ ಆಯುಷ್ವಂತನಾಗಿ ಬಾಳ್ಬೇಕು. ಹೌದು, ನಡಿ ಹೋಗೋಣ. ಅಬ್ಬಾ,
ಹೊಟ್ಟೆಸು ಮಹಾದೇವಿ, ತುಂಬಾ ಹೊಟ್ಟೆ ಯಾರೋ ಹೊಳುವಾಗಿ ಭಾಷವಾಗ್ತಿದೆ ಅಲ್ವೇ? ಹೌದು ಸ್ವಾಮಿ, ಯಾರೋ ಕೂಗ್ತಿರೋ ಹಾಗಿದೆ. ಹೌದಲ್ವೇ? ಕಾಪಾಡಿ. ನೋಡು, ಒಂದ್ ಕೆಲಸ ಮಾಡು. ತಗೋ ಮಡಿನ, ನೀನ್ ಮನೆಗೆ ನಡಿ. ಆಯ್ತು ಸ್ವಾಮಿ. ಸರಿ, ಹೊರಡು. ಅಮ್ಮ, ಯಾರು ಸ್ವಾಮಿ? ಅಪ್ಪ, ನೀರು ಇವರು ಯಾರು ಸ್ವಾಮಿ? ಎಲ್ಲಿದ್ದೀರಿ? ಇದೆಲ್ಲಿಂದ ಬರ್ತಾ ಇದೆ ಈ ಕೂಗು? ಒಂಚೂರು ಅನ್ನ ಕೊಡಿ, ಯಾರಾದ್ರೂ ಕಾಪಾಡಿ. ಹೊಟ್ಟೆಸು ಇದೆ. ಸ್ವಾಮಿ? ಹೊಟ್ಟೆ ಇದ್ಯಾರು ಕೂಗ್ತಾರವ್ರು ಹೀಗೆ? ಯಾರಾದ್ರೂ ಅಯ್ಯೋ, ಬಂದ್ರು ಕಾಪಾಡಿ. ಇದೆಲ್ಲಿದ್ದಾರೆ ಇವರು? ಎಲ್ಲಿದ್ದೀರಿ ಸ್ವಾಮಿ? ಬುದ್ಧೇ? ಸ್ವಾಮಿ, ಬರ್ಬೇಡ, 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 ಅಲ್ಲೇ ನಿಂತ್ಕೋ. ಅಯ್ಯಯ್ಯೋ, ಇದೇನ್ ಸ್ವಾಮಿ? ಈ ದಟ್ಟವಾದ ಅರಣ್ಯ, ಘಟಸರ್ಪಗಳು ವಾಸ ಮಾಡುವ ಹುತ್ತ, ಈ ಮುಳ್ಳಿನ ಪೊದೆ ಮೇಲೆ ಮನಗಿದ್ದೀರಲ್ಲ. ಬನ್ನಿ ಸ್ವಾಮಿ, ಹೇಳಿ ಸ್ವಾಮಿ. ಮುಟ್ಟಬೇಡ ಕಣಯ್ಯ, ನನ್ನ ಶರೀರವೆಲ್ಲ ಅಕ್ಕಿಯು ರಕ್ತ ತುಂಬಿಕೊಂಡು ಮುಟ್ಟದ ಕಡೆಯೆಲ್ಲ ಅಕ್ಕಿ ತೊಯ್ತಾ ಇದೆ ಕಣಯ್ಯ. ಸ್ವಾಮಿ, ಮೇಲಕ್ಕಾದ್ರೂ ಬನ್ನಿ ಬುದ್ಧಿ. ಇರು, ನಾನೇ ಬರ್ತೀನಿ. ಅಮ್ಮ ಶಿವ, ನಡಿಯಪ್ಪ. ಎಲ್ಲ ನನ್ನ ಪೂರ್ವಾರ್ಜಿತ ಕರ್ಮ. ನಡಿಯಪ್ಪ. ಯಾರು ಸ್ವಾಮಿ ನೀವು? ಇದೆಲ್ಲಿ ಹೊರಟಿದ್ದೀರಿ? ಏನಾಗಿದೆ ನಿಮಗೆ? ಅಯ್ಯೋ, ಇದೊಂದು ವಿಚಿತ್ರವಾದ ಕಾಯಿಲೆ. ಅಯ್ಯಯ್ಯೋ, ನನ್ನ ಕರ್ಮ ನನಗೆ. ಇದಕ್ಕೆ ಔಷಧಿ ಹುಡಿಕೊಂಡೋಯ್ತಾ ಇದ್ದೀನಿ. ಎಲ್ಲಿಂದ ಬರ್ತಾ ಇದ್ದೀರಿ ಸ್ವಾಮಿ ನೀವು? ಅಂತ ಔಷಧಿ ಎಲ್ಲಿ ಸಿಕ್ಕತ್ತೆ ನಿಮಗೆ? ಅಯ್ಯ, ನಾನು ಉತ್ತರ ನಾಡಿನಿಂದ ಬಂದಿದ್ದೀನಿ. ನಾನು ತಿನ್ನೋ ಊಟನೇ ನನ್ನ ಕಾಯಿಲೆಗೆ ಔಷಧಿ ಆಗಿದೆ. ಆ ಊಟ ಸಿಗದೆ 1 ವರ್ಷ ಆಯ್ತು ನಾನು ಊಟ ಮಾಡಿ. ಅಯ್ಯಯ್ಯೋ, ಅದಕ್ಕೇನಂತೆ ಸ್ವಾಮಿ, ನಿಮ್ಮಂತ ಹಿರಿಯರ ಸೇವೆಯೇ ಆ ಪರಮಾತ್ಮನ ಸೇವೆ. ನೀವು ದಯಮಾಡಿಸಿ ಸ್ವಾಮಿ ನಮ್ಮನೆಗೆ. ನನ್ನ ಕಾಯಿಲೆಗೆ ನಾನು ತಿನ್ನೋ ಊಟ ನಿಮ್ಮನೆಯಲ್ಲಿ. ನಿನ್ನ ನೋಡಿದ್ರೆ ಶಿವಶರಣ ನಂಗೆ ಕಾಣ್ತಾ ಇದೀಯ. ಯಾರೋ ಹೇಳಿದ್ರು ಈ ಊರಿನಲ್ಲಿ ಬೇಡಿದ್ದನ್ನ ಮಾಡಿಕೊಡುವ ಕಾಯಕ ಮಾಡ್ತಾ ಇದ್ದಾನೆ ಮಡಿವಾಳ ಮಾಚಪ್ಪ ಅಂತ. ಅವನ್ನ ನೋಡ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಅವನ್ ಮನೆ ತೋರಿಸಿ ಪುಣ್ಯ ಕಟ್ಕೊಳ್ಳೋ ಮಾರಾಯ. ಆಹಾ, ಆ ಮಾಚಪ್ಪ ನಾನೇ ಸ್ವಾಮಿ. ನೀವು ದಯಮಾಡಿಸಿದ್ರೆ ಅದೇ ನನ್ನ ಸೌಭಾಗ್ಯ. ಬನ್ನಿ ಸ್ವಾಮಿ, ಬನ್ನಿ. ನೀನು ಏನಪ್ಪ ಮಾಚಪ್ಪ? ಅಪ್ಪ, ನೀನ್ ನಂಗೆ ಸಿಕ್ಕಿದ್ದು ಮರಳಗಾಡಿನಲ್ಲಿ ನೀರಿದ್ದಂಗಾಯ್ತು ಕಣಪ್ಪ. ಈಗಲಾದ್ರೂ ಬನ್ನಿ ಸ್ವಾಮಿ, ನೀವು ಕೇಳಿದ ಅಡಿಗೆ ಮಾಡಿ ಬಡಿಸಿ ನಿಮ್ಮ ಆಸೆ ಪೂರೈಸ್ತೀನಿ. ಮಾಚಪ್ಪ, ನಿಜವಾಗ್ಲೂ ನೀನು ನಾನು ಕೇಳಿದ ಅಡಿಗೆನ ಮಾಡ್ಕೊಡ್ತೀಯ ಶರಣ? ಎಲ್ಲಿ ಹಾಗಂತ ಭಾಷೆ ಕೊಡು. ಅದಕ್ಕೇನಂತೆ, ಈಗೋ ಭಾಷೆ ಕೊಡ್ತಾ ಇದ್ದೀನಿ. ಸ್ವಾಮಿ, ಕೊಟ್ಟ ಮಾತಿಗೆ ತಪ್ಪುವನಲ್ಲ ನಾನು. ಕಾಯಕ ಮಾಡುವವನು ಈ ದಾಸ, ನಡೆಸುವವನು ಆ ಈಶ. ಹೇಳಿ ಸ್ವಾಮಿ, ಯಾವ ಸೊಪ್ಪು ತರಕಾರಿ ಪಲ್ಯಗಳಿಂದ ಆಗಬೇಕು, ಯಾವ ಕಾಳಿಂದ ಆಗಬೇಕು, ಕೂಡಲೇ ಸಿದ್ಧಪಡಿಸುತ್ತೀನಿ. ದಯಮಾಡಿಸಿ ಸ್ವಾಮಿ, ದಯಮಾಡಿಸಿ. ಬಲೆ ಮಾಚಪ್ಪ, ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಆದರೆ ಮಾಚಪ್ಪ, ನೀ ಹೇಳಿದ ಯಾವ ಪದಾರ್ಥಗಳೂ ನನ್ನ ಈ ದೇಹಕ್ಕೆ ಹೊಂದುವುದಿಲ್ಲ. ನನಗೆ ಮಾಂಸದ ಅಡಿಗೆ ಆಗಬೇಕು ಶರಣ. ಸ್ವಾಮಿ, ಸ್ವಾಮಿ, ಅಹಿಂಸ ಪರಿಪಾಲಕನಾದ ಶಿವಶರಣನಾದ ನನ್ನಿಂದ ಮಾಂಸದಡಿಗೆಯೇ? ಇದೆಂತ ಸತ್ವ ಪರೀಕ್ಷೆ, ಇದೆಂತ ಸತ್ವ ಪರೀಕ್ಷೆ. ಪರಮಾತ್ಮ, ನಿನ್ನಿಂದ ಆಗುವುದಿಲ್ಲವೇ? ನನ್ನ ಆಸೆ ಪೂರೈಸಲಾರೆಯ ಶರಣ? ಇರಲಿ ಸ್ವಾಮಿ, ಶಿವನಿಚ್ಛೆ ಇದ್ದಂತೆ ಆಗಲಿ. ಯಾವ ಪ್ರಾಣಿಯ ಮಾಂಸ ಬೇಕು
ಹೇಳಿ ಸ್ವಾಮಿ. ಮೂಕ ಪ್ರಾಣಿಗಳನ್ನು ತಿನ್ನುವ ಮೂರ್ಖ ಎಂದುಕೊಂಡೆಯಾ ನನ್ನನ್ನು? ನಮಗೆ ನರಮಾಂಸವಾಗಬೇಕು. ನರಮಾಂಸ, ನರಮಾಂಸವೇ? ಇದೆಂತ ವಿಚಿತ್ರ ಸ್ವಾಮಿ. ಸ್ವಾಮಿ, ಹಾಗೆ ಆಗ್ಲಿ. ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಶರೀರದ ಯಾವುದಾದರೂ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಅಡಿಗೆ ಮಾಡಿ ನನಗೆ ಬಡಿಸಬೇಕು ಎಂದುಕೊಂಡಿರುವೆಯಾ? ಹೌದು ಸ್ವಾಮಿ. ಈ ಜಗತ್ತಿನ ಎಲ್ಲಾ ಸುಖವನ್ನು ಅನುಭವಿಸಿದ ಒರಟಾದ ವಯಸ್ಸಾದ ದೇಹದ ಮಾಂಸ ನನಗೆ ಬೇಡ. ಬುದ್ಧಿ, ಅದು ಬೇಡವೇ? ನನ್ನ ಕಾಯಿಲೆಗೆ ಔಷಧವಾಗಬೇಕಾದರೆ ಬಾಳೆಗೊಂದು ಗೊನೆ, ರಾಗಿಗೊಂದು ತೆನೆ ಎಂಬಂತೆ ಸರಳ ದಂಪತಿಗಳಿಗೆ ಒಬ್ಬನೇ ಮಗನಾಗಿ, ಶರೀರದಲ್ಲಿ ಚಂದ್ರನ ಕಳೆಯುಳ್ಳ, ಹಾಲು ಕುಡಿದ ಬಾಯಲ್ಲಿ ಉಸಿಯ ನಾಡದ 5-6 ವರ್ಷದ ಶಿವಭಕ್ತಿಯುಳ್ಳ ಶಿಶುವಾಗಬೇಕು ನಮ್ಮ ಭೋಜನಕ್ಕೆ. ಸೂರ್ಯ ಮುಳುಗೋದ್ರೊಳಗೆ ಶಿವಪೂಜೆ ಮುಗಿಸ್ಕೊಂಡು ಬರ್ತೀನಿ. ಇಲ್ಲ ಅಂದ್ರೆ ಬಂದಾರಿಗೆ ಸುಖ ಇಲ್ಲ ಅಂತ ಹೊರಟೋಗ್ತೀನಿ. ಬೇಡಿ ಸ್ವಾಮಿ, ಬೇಡಿ. ನಿಮ್ಮಿಚ್ಛೆ ಪೂರೈಸುವುದೇ ನನ್ನ ಧರ್ಮ. ಈಗಲೇ ಹೋಗಿ ಸಿದ್ಧಪಡಿಸ್ತೀನಿ. ದಯಮಾಡಿಸಿ ಸ್ವಾಮಿ, ನಮ್ಮ ಮನೆಗೆ ದಯಮಾಡಿಸಿ. ಹೋಗಪ್ಪ, ಹೋಗು, ಬೇಗ ಹೋಗು. ಕಲೇಸಿ ಏನೋ ತಿಪ್ಪೇಸಿ, ಗುರುಗಳಿಲ್ಲ, ಆಟ ಆಡೋಣ. ಆಟ ಆಡೋಣ. ಅಗ್ದಾಟ ಆಡೋಣ ಕಂಡ್ರ. ನಡಿ ನಡಿ. ವೈ 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 ಈ ದೊಡ್ಡ ಶಿಖಾಮಣಿಗಳು ಮಠದಲ್ಲಿ ಏನ್ ಮಾಡ್ತಾವೋ ಏನು? ಬೀಳಿಸ್ಬಿಟ್ರಲ್ಲೋ ಯಪ್ಪ, ಎತ್ರೋ ಬಂದು ಅಯ್ಯೋ 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 ಅಯ್ಯಪ್ಪ, ಅಯ್ಯೋ 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 ಬರ್ರೋ ಬನ್ರೋ ಎತ್ರೋ ನನ್ನ. ಅಯ್ಯಪ್ಪ, ಅಯ್ಯೋ ಅಯ್ಯಪ್ಪ, ಅಯ್ಯೋ ಅಯ್ಯೋ ಎತ್ರ ಬರ್ರೋ ಬನ್ರೋ ಎತ್ರೋ. ಬಿದ್ಬಿಟ್ರ ಗುರುಗಳೇ? ನೋವಾಯ್ತಾ ಗುರುಗಳೇ? ಅಯ್ಯೋ ಪಾಪ ಗುರುಗಳ ಎತ್ರ. ಎತ್ರ ಎತ್ತಕ್ಕಾಗಲ್ಲ ಕಣ್ರೋ. ಬನ್ರೋ. ಎತ್ತಕ್ಕಾಗಲ್ಲ ಅಂದ್ರೆ ಅವತ್ತು ಗುರುಗಳು ಏನ್ ಹೇಳಿದ್ರು? ಗುಂಡವ, ಏನ್ರು ಮಾಡ್ತಾ ಇದೀರಿ? ಗುರುಗಳೇ, ನೀವೇ ಹೇಳಿಲ್ಲ ಮರನ ಮಠದ ಹತ್ರ ಹಾಕಿ ಅಂತ, ಅದನ್ನೇ ಮಾಡ್ತಾ ಇದ್ದೀವಿ. ಈ ಭಾರವಾದ ವಸ್ತುನ ಹಂಗೆ ಸಾಕ್ಸಕ್ಕಾಗತ್ತೇನ್ರೋ? ಅದಕ್ಕೆ ಮಠಕ್ಕೆ ಹೋಗಿ ಮಚ್ಚು ಕೊಳ್ಳಿ ತಂದು ತುಂಡು ತುಂಡು ಮಾಡಿ ಸಾಕ್ಸಿ. ಭಾರವಾದ ವಸ್ತುಗಳನ್ನ ಹಾಗೆ ಮಾಡ್ಬೇಕಂಡ್ರು. ತಿಳ್ಕೊಳ್ಳಿ ಅವಿವೇಕಿಗಳ. ಅಯ್ಯೋಬಾ, ಯಾಕ್ರೋ ಏನ್ ಮಾಡ್ತಾ ಇದೀರೋ? ವೀರಭದ್ರ ಕುಮಾರ, ಬೇಗ ಬಾರೋ, ಕಾಪಾಡೋ ನನ್ನನ್ನ. ಇವ್ರು ನನ್ನನ್ನ ಸಾಯಿಸ್ಬಿಡ್ತಾರ ಕಣೋ. ಅಯ್ಯೋ ಬಾಪ, ಅಯ್ಯೋ ಕುಮಾರ,
ಸ್ನೇಹಿತರೆ ಸ್ನೇಹಿತರೆ ಏನ್ ಮಾಡ್ತಿದ್ದೀರಿ? ಹೀಗೆಲ್ಲ ಮಾಡಿದ್ರೆ ಗುರುಗಳ ಜೀವಕ್ಕೆ ಅಪಾಯ ಆಗುತ್ತೆ. ಇನ್ನೇನ್ ಮಾಡ್ಬೇಕು? ಆಯುಧ ಬಿಸಾಕಿ. ಗುರುಗಳೇ ಎದ್ದೇಳಿ. ಅಪ್ಪ ವೀರಣ್ಣ, ನೀನು ಬರ್ಲಿಲ್ಲ ಅಂದಿದ್ರೆ ಈ ಪಾಪಿಗಳು ನನ್ನನ್ನು ಕೊಂದಾಕ್ಬಿಡ್ತಿದ್ರು ಕಣಪ್ಪ. ಹೋಗ್ರ ಕಡೆ, ಹೋಗ ಹೋಗ. ಮರ್ತಿದ್ನಪ್ಪ. ಏನ್ ಗುರುಗಳೇ? ನನ್ನ ದಿನ ನಿಮ್ ತಂದೆಯವ್ರು ಸಿಕ್ಕಿದ್ರು. ನೀನು ಹುಟ್ಟಿದ ದಿನ ಅಂತ ಇವತ್ತು ಮನೆಗ್ ಬರಕ್ ಹೇಳಿದರೆ ಹೋಗ್ಬೇಕಂದ. ಎದ್ದೇಳಿ ಗುರುಗಳೇ. ಏ ಎತ್ರೋ. ಹಾಗೆ ನಿಧಾನ. ಅಮ್ಮ. ಗುರುಗಳೇ ಹೋಗಿ ಬರುತ್ತೇನೆ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ದೇವ್ರೆ ನೀವು ಒಳ್ಳೇದ್ ಮಾಡ್ಲಿ. ಹೋಗ್ಬಾಪ. ಯಾಕೆ ಸ್ನೇಹಿತರೆ? ಇವತ್ತ್ಯಾಕೋ ನಿನ್ನ ಬಿಟ್ಟಿರಕ್ಕಾಗ್ತಾ ಇಲ್ಲ. ಗೆಳೆಯ ಮತ್ಯಾವಾಗ ಬರುತ್ತೀಯಾ? ಚಿಂತಿಸಬೇಡಿ ಗೆಳೆಯರೇ, ಇವತ್ತು ನನ್ನ ಹುಟ್ಟಿದ ಹಬ್ಬ. ನಾಳೆ ನಿಮಗೆ ಸಿಹಿ ತಿಂಡಿ ತರುತ್ತೇನೆ, ಆಯ್ತಾ? ಆಯ್ತು, ಹೋಗಿ ಬಾ. ಬರುತ್ತೇನೆ. ಏನು ಅಂದ್ರೆ ಯಾಕಿಷ್ಟು ತಡವಾಯಿತು? ಹೋಗಿದ್ ಕೆಲ್ಸ ಏನಾಯ್ತು ಸ್ವಾಮಿ? ಅವ್ರು ಯಾರು ಅಂತ ನೋಡಿದ್ರ ನನ್ನೊಡಿಯ? ನೋಡ್ದೆ ಮಹಾದೇವಿ, ನೋಡ್ದೆ. ನೋಡಿ ಸಂಕಷ್ಟಕ್ಕೆ ಸಿಲುಕಿ ಬಂದೆ. ಯಾಕೆ ಸ್ವಾಮಿ, ಏನಾಯ್ತು ನನ್ನೊಡಿಯ? ಯಾರೋ ಉತ್ತರ ನಾಡಿನ ಜಂಗಮರಂತೆ ಅನ್ನಕ್ಕಾಗಿ ಅರಸಿ ನಮ್ಮನ್ನ ನೋಡಲು ಬರ್ತಿದ್ರಂತೆ. ಅಯ್ಯೋ, ಅದಕ್ಕೇನಂತೆ? ಕರ್ಕೊಂಡ್ ಬರ್ಬಾರ್ದಾಗಿತ್ತೆ. ನೀ ಮಾಡಿದ ಅಡಿಗೆಯ ಉಣ್ಣೋ ಶರಣರಲ್ಲ ಅವರು. ಅವರಿಗೆ ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿ ಹುಟ್ಟಿ ಹಾಲು ಕುಡಿದ ಬಾಯಿ ಹಾರದ ಅಸುಳೆ ಕಂದನ ನರಮಾಂಸ ಬೇಕಂತೆ ಮಾದೇವಿ, ನರಮಾಂಸ ಬೇಕಂತೆ. ಅಯ್ಯೋ, ಎಂಥ ವಿಚಿತ್ರ ಬಯಕೆ. ಅದಕ್ಕೆ ನೀವೇನ್ ಹೇಳಿದ್ರಿ ಸ್ವಾಮಿ? ಏನೇ ಆಗಲಿ ನಮ್ಮ ಕಾಯಕ್ಕೆ ಬಿಡಬಾರದಲ್ಲವೇ? ಅದಕ್ಕೋಸ್ಕರ ಆಗಲಿ ಎಂದು ಮಾತು ಕೊಟ್ಟು ಬಂದಿದ್ದೀನಿ ಮಾದೇವಿ. ಅಚ್ಚರಿ ಸ್ವಾಮಿ, ಅಂಥ ಎಳೆ ಕಂದನ ಮಾಂಸ ಎಲ್ಲಿಂದ ತರುವಿರಿ? ಹೇಗ್ ತರ್ತೀರಿ ನನ್ನೊಡಿಯ? ಚಿಂತಿಸಿ ಫಲವಿಲ್ಲ ಮಹಾದೇವಿ. ನಾಡಿನಲ್ಲಿ ಯಾರಾದರೂ ಮಕ್ಕಳನ್ನು ಮಾರುವವರಿದ್ದರೆ ಕೊಂಡು ತರೋಣ ಎಂದುಕೊಂಡಿದ್ದೀನಿ. ಎಂಥ ಮಾತಾಡ್ತೀರಿ ಸ್ವಾಮಿ? ನಿಮ್ಮ ಮಾತನ್ನು ಉಳಿಸಿಕೊಳ್ಳಲು ಅನ್ಯರ ಮಕ್ಕಳನ್ನು ತಂದು ಕತ್ತರಿಸಿ ಅಡುಗೆ ಮಾಡಿದರೆ ಆ ಕರ್ಮ ನಮ್ಮನ್ನು 7 ಜನ್ಮದಲ್ಲೂ ಕಾಡುವುದಿಲ್ಲವೇ? ಅದರ ಬದಲಾಗಿ ನಮ್ಮ ಕಂದನನ್ನೇ ಕತ್ತರಿಸಿ ಅಡುಗೆ ಮಾಡಿದರೆ ಮಹಾದೇವಿ, ಮಹಾದೇವಿ, ಎಂತ ಶಿವಶರಣೆಯೇ ನೀನು. ಅಯ್ಯೋ, ಹೆತ್ತ ಮಗನನ್ನೇ ಕೊಲ್ಲುತ್ತೇನೆ ಎಂದು ಹೆತ್ತವ್ವ ನಿನ್ನ ಬಳಿ ಹೇಗೆ ಹೇಳಲಿ ಎಂದು ಮನಸ್ಸು ತಡವರಿಸುತ್ತಿತ್ತು. ಆ ಸಂಕಲ್ಪವನ್ನು ನೀನೇ ಮಾಡಿದೀಯ. ನಿನ್ನನ್ನು ಸತಿಯಾಗಿ ಪಡೆದ ನನ್ನ ಜನ್ಮ ಸಾರ್ಥಕ, ಸಾರ್ಥಕ. ತಡ ಮಾಡುವುದು ಬೇಡ. ವೀರಣ್ಣ ಬರುವ ಹೊತ್ತಾಯಿತು. ನೀನು ಸಿದ್ಧಳಾಗು. ಶಿವನಿಚ್ಛೆ ಇದ್ದಂತೆ ಆಗಲಿ. ನಮ್ಮ ಕಾಯಕವನ್ನು ಮಾಡೇ ಮುಗಿಸೋಣ.
ವೀರಣ್ಣ ಒಸಿ ನಿಂತ್ಕೋ ಮಗ. ಓ ವೀರಣ್ಣ, ಎಲ್ಲಿಗೋಯ್ತಾ ಇದ್ಯಾ? ಒಸಿ ನಿಂತ್ಕೊಳಪ್ಪ. ಯಾರು ನನ್ನ ಕರೆದ್ರ? ಯಾರ್ ತಾತ ನೀವು? ನನ್ನ ಹೆಸರು ನಿಮ್ಗೆ ಗೊತ್ತು? ನಂಗೆ ಎಲ್ರ ಹೆಸರು ಗೊತ್ತು. ನಂಗೆ ಗೊತ್ತಿಲ್ದೇರ ಹೆಸರೇ ಇಲ್ಲ ಕಣಪ್ಪ. ನೀನು ಮಾಚಪ್ಪನ್ ಮಗ ತಾನೆ? ಹೌದು ತಾತ. ಓಹೋ, ನಮ್ ತಂದೆ ನನ್ನ ಕರ್ಕೊಂಡ್ ಬಾ ಅಂತ ಕಳ್ಸಿದಾರ ನಿಮ್ಮನ್ನ? ಅಯ್ಯೋಯ್ಯೋ, ಇಲ್ಲಪ್ಪ ಇಲ್ಲ. ಇವತ್ತು ನಿಮ್ ಮನೆಗೆ ನೀನು ಹೋಗ್ಲೇಬಾರ್ದು ಕಣಪ್ಪ. ಯಾಕ್ ತಾತ? ಇವತ್ತು ನನ್ ಹುಟ್ಟಿದಬ್ಬ, ನಾನ್ ಹೋಗ್ಲೇಬೇಕು. ಅಯ್ಯಯ್ಯೋ, ಇವತ್ತು ನಿನ್ ಹುಟ್ಟಿದ ದಿನ ಅಲ್ಲ ಕಣಪ್ಪ, ಸಾಯೋ ದಿನ. ಒಸಿ ನನ್ನ ಮಾತು ಕೇಳು. ನಿಮ್ ಮನೆಗೆ ಒಬ್ಬ ವಿಚಿತ್ರ ಸನ್ಯಾಸಿ ಬಂದವನೇ. ಅವನಿಗೆ ನಿಮ್ಮಂತ ಎಳೆ ಮಕ್ಕಳ ಮಾಂಸ ಕಂಡ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ನಿಮ್ಮವ್ವ ನಿಮ್ಮಪ್ಪ ನಿನ್ನ ಕೂದು ಅವನ್ಗೆ ಉಣ್ಣಾಕಿರ್ತೀವಿ ಅಂತ ಪ್ರತಿಜ್ಞೆ ಮಾಡವ್ರೆ. ಮಗ, ನಿನ್ ದಮ್ಮಯ್ಯ ಅಂತೀನಿ, ಎಲ್ಲಾರ ಹೋಗಿ ಪರಾಣ ಉಳಿಸ್ಕೋ ಮಗ, ಪರಾಣ ಉಳಿಸ್ಕೋ. ತಾತ, ಹಿರಿಯವರಾಗಿ ನಿಮ್ಮಂತವರು ಆಡೋ ಮಾತೇ ಇದು. ಹೆತ್ತವರ ಋಣ 10 ಜನ್ಮ ಎತ್ತಿದರೂ ತೀರುವುದಿಲ್ಲ. ಓಹೋ, ನನ್ನ ತಂದೆ ತಾಯಿ ನನ್ನನ್ನು ನಂಬಿ ಜಂಗಮರಿಗೆ ಮಾತು ಕೊಟ್ಟಿದ್ದಾರೆ. ಈಗ ನಾನು ಓಡಿ ಹೋದರೆ ಅವರು ಮಾತಿಗೆ ತಪ್ಪಿದಂತಲ್ಲವೇ? ತಾತ, ಹೆತ್ತವರಿಗೆ ಅವಮಾನ ಮಾಡಿಸಿ ಬದುಕಿದ್ದೇನು ಫಲ? ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಭೂಲೋಕ ತ್ಯಜಿಸಿ ಭಗವಂತನನ್ನು ಕಾಣುವ ಯೋಗ ನನಗಿಂದೇ ಇದೆ ಎನ್ನುವಾಗ ನನಗೇಕೆ ಭಯ? ತಾತ, ನಾನು ತಪ್ಪಾಗಿ ಮಾತನಾಡಿದ್ರೆ ನನ್ನನ್ನು ಕ್ಷಮಿಸಿ. ನಾನು ಹೋಗ್ಬರ್ತೀನಿ ತಾತ. ಅಮ್ಮ, ಹಾ, ವೀರಣ್ಣ ಬಂದ. ಕಣ್ಣೊರ್ಸ್ಕೊ. ಅಪ್ಪ. ಬಾಕಂದ. ಕಂದ, ಬಂದ್ಯ ಮಗನೇ? ಕಂದ, ವೀರಣ್ಣ ಚೆನ್ನಾಗಿದ್ದೀಯ ಮಗನೇ? ಚೆನ್ನಾಗಿದ್ದೀನಪ್ಪ. ಅಮ್ಮ, ದುಃಖಿಸಬೇಡ. ಅಪ್ಪ, ಜಂಗಮರು ಬರುವ ಹೊತ್ತಾಯಿತು. ತಡವಾದರೆ ತಪ್ಪಾದೀತು. ಇದೋ ನಾನು ಸಿದ್ಧ. ಈಗಲೇ ನನ್ನನ್ನು ಕತ್ತರಿಸಿ ಅಡುಗೆ ಮಾಡಿ ನಿಮ್ಮ ಕಾಯಕವನ್ನು ಪೂರೈಸಿ. ಕಂದ, ವೀರಣ್ಣ ನಿನಗೆ ಹೇಗ್ ಗೊತ್ತಾಯ್ತಪ್ಪ? ಅಮ್ಮ, ನಾನು ದಾರಿಯಲ್ಲಿ ಬರುವಾಗ ಯಾರೋ ಒಬ್ಬ ತಾತ ಸಿಕ್ಕಿ ನನಗೆಲ್ಲ ಹೇಳಿದ್ರು. ನನಗೇನೂ ಭಯವಿಲ್ಲ. ಇದೋ ನಾನು ಸಿದ್ಧ. ಈಗಲೇ ನನ್ನನ್ನು ಕತ್ತರಿಸಿ ಅಡುಗೆ ಮಾಡಿ ನಿಮ್ಮ ವ್ರತವನ್ನು ಪೂರೈಸಿ. ಅಯ್ಯೋ, ಎತ್ತಿ ಹಾಡಿಸಿದ ಈ ಕೈಗಳಿಂದ ಹೇಗೆ ಕತ್ತರಿಸಲಿ ಕಂದ? ನಿನ್ನನ್ನು ಹೇಗೆ ಕತ್ತರಿಸಲಿ? ಅಪ್ಪ, ಏನಪ್ಪ? ಯಾಕಪ್ಪ ಚಿಂತೆ ಮಾಡ್ತೀರಾ? ನಾನಿನ್ನು ಬಾಲಕ ಅಲ್ವೇನಪ್ಪ? ಹೌದಪ್ಪ. ಇನ್ನು ವಯಸ್ಸಾದ್ಮೇಲೆ ಏನಂತಾರೆ? ಯುವಕ ಅಂತಾರಪ್ಪ. ನಿಮ್ಗಿಂತ ವಯಸ್ಸಾದ್ಮೇಲೆ ಏನಂತಾರೆ? ಅಯ್ಯೋ, ನನಗಿಂತ ವಯಸ್ಸಾದ ಮೇಲೆ ಮುದುಕ ಅಂತಾರಪ್ಪ. ಕೊನೆಗೆ ಸತ್ತ ಮೇಲೆ? ವೀರಣ್ಣ ಹೆಣ ಅಂತಾರಪ್ಪ, ಹೆಣ ಅಂತಾರೆ. ಅಲ್ವೇನಪ್ಪ, ಅಷ್ಟು ದಿನ ಬದುಕಿ ಹೆಣವಾಗಿ ಮಣ್ಣಲ್ಲಿ ಮಣ್ಣಾಗುವುದಕ್ಕಿಂತ ಒಬ್ಬ ಜಂಗಮರ ಹಸಿವಿಗೆ ಆಹಾರವಾಗಿ ಸತ್ತರೆ ಅದಕ್ಕಿಂತ ಭಾಗ್ಯ ಬೇಕೇನಪ್ಪ? ಅಪ್ಪ, ಮಗನೆಂಬ ಮಮಕಾರವನ್ನು ಮರೆತು ಕಾಯಕವನ್ನು ನೆನೆದು ನನ್ನನ್ನು ಕತ್ತರಿಸಲು ಸಿದ್ಧನಾಗು. ಅಯ್ಯೋ, ಏನ್ ಮಾಡ್ಲಿಕ್ಕಲ್ಲ? ನಾನೇನ್ ಮಾಡ್ಲಿ? ಏನು ಅಂದ್ರೆ ನೋಡಿ, ಇವತ್ತು ನಮ್ಮ ಮಗನ ಹುಟ್ಟಿದಬ್ಬ. ದಯವಿಟ್ಟು ಸ್ವಲ್ಪ ಕಾಲ ಅವಕಾಶ ಕೊಡಿ. ನಾನು ಅವನಿಗೆ ಹೊಸ ಬಟ್ಟೆ ತೊಡಿಸಿ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಆಗಿದೆ.
ಬರಬೇಡಿ ಪಡೆದಂತ ಕಂದನ ಬರಿದಾದ ಮಡಿಲಿಗೆ ಬಂದ ಈ ಬಾಲಚಂದ್ರನ. ನಿನ್ನಂತ ಮಗನ ಕೊಂದು ಇನ್ಯಾವ ಭಾಗ್ಯಕ್ಕಾಗಿ ಬಾಳುವುದು ನಾವು. ಬಾಲಜ್ಞಾನಿ ನನ್ನ ಕಂದ ಸೇರು ನೀ ಸ್ವರ್ಗವೆಂದು ಅತಿಥಿಯ ಸೇವೆಯ ಮುಗಿಸಿ ಬರುವೆವು ಹಿಂದೆ. ಈ ಧರೆಯ ತೊರೆಯುವೆವು ಹಿಂದೆ. ನೂರಾರು ದೇವರ ಬೇಡಿ ಪಡೆದಂತ ಕಂದನ ಬರಿದಾದ ಮಡಿಲಿಗೆ ಬಂದ ಈ ಬಾಲಚಂದ್ರನ. ಮಾಚಪ್ಪ, ರೋ ಮಾಚಪ್ಪ, ಎಲ್ಲಿ ಅಂತ ನಿನ್ ಮನೆ ಹುಡುಕೋದು? ನಿನ್ ಮನೆ ಹುಡುಕ್ಬೇಕಾದ್ರೆ ನನಗೆ ಇಷ್ಟೊತ್ತಾಯ್ತು. ನಾನು ಅಲ್ಲಿ ಇಲ್ಲಿ ಅವರಿವ್ರನ್ನ ಕೇಳ್ಕೊಂಡು ನಿನ್ನ ಮನೆ ಹುಡುಕೊಂಡು ಬರ್ಬೇಕಾ? ಹಂಗಲ್ಲ ಬುದ್ಧಿ, ಇನ್ನಂಗೆ ದಯಮಾಡಿ ಕ್ಷಮಿಸ್ಬೇಕು ಸ್ವಾಮಿ. ಎಲ್ಲ ಸಿದ್ಧಪಡಿಸೋದು ಸ್ವಲ್ಪ ತಡವಾಯಿತು. ಇದೀಗ ತಾನೇ ಸಿದ್ಧವಾಯಿತು. ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ಅಂತ ನಾನೇ ಬರ್ತಾ ಇದ್ದೆ. ಅಷ್ಟರಲ್ಲಿ ತಾವು ಬಂದಿದ್ದು ಬಹಳ ಸಂತೋಷ ಆಯಿತು. ಮಹಾದೇವಿ, ಮಹಾದೇವಿ, ಜಂಗುಮರ್ ಬಂದಿದ್ದಾರೆ, ಕಾಲು ನೀರು ತಗೊಂಡ್ ಬಾ. ಬಂದೆ ಸ್ವಾಮಿ. ಬಾಬಾ ಶರಣ ಸುಬುದ್ಧಿ. ಮಾಚಪ್ಪ, ಗುರುದೇವ, ನಾ ಹೇಳಿದಂತೆ ಎಲ್ಲವೂ ಸಿದ್ಧವೇ? ಎಲ್ಲವೂ ಸಿದ್ಧವಾಗಿದೆ ಸ್ವಾಮಿ. ಎಷ್ಟು ಎಲೆ ಹಾಕಿದ್ದೀಯ ಮಾಚಪ್ಪ? ತಾವು ಒಬ್ರು ಅಂತ ಒಂದೆಲೆ ಹಾಕಿದ್ದೀನಿ. ಹಾ, ಅಲ್ಲೆರಡು, ಇಲ್ಲೊಂದೆಲೆ ಹಾಕಪ್ಪ. ಸ್ವಾಮಿ, ಅಲ್ಲಿ ಯಾರು ಬರ್ತಾರೆ ಸ್ವಾಮಿ? ಮಾಚಪ್ಪ, ನಾ ಹೇಳಿದಂತೆ ಕೇಳು. ಅಯ್ಯೋ, ಇಲ್ಲವೆಂದರೆ ನಿನ್ನ ಆದಿತ್ಯವು ನಮಗೆ ಬೇಡ. ಅಯ್ಯೋ, ಹಾಗನ್ಬೇಡಿ ಸ್ವಾಮಿ. ಅವ್ವ ಮಹಾದೇವಮ್ಮ, ಎಲ್ಲವನ್ನೂ ಸಮನಾಗಿ ಬಡಿಸುತ್ತಾಯಿ.
ಜ್ಯೋತಿ ನನಗರ್ಪಿತವಾಗಲಿ ತಂದೆ. ಗುರುದೇವ. ಎಷ್ಟೊಂದು ಸುಂದರವಾದ ಮಗು, ಯಾವುದೋ ಸುಂದರವಾದ ಮಗುವನ್ನೇ ಕತ್ತರಿಸಿದಂತಿದೆ. ಇರಲಿ, ಬಹಳ ಸಂತೋಷ. ಆಹಾ ಆಹಾ, ಎಷ್ಟೊಂದು ಅದ್ಭುತ. ಮಾಚಪ್ಪ ನಿಜವಾಗಲೂ ಧನ್ಯ. ಮೋಸ ಮೋಸ! ಏನಾಯ್ತು ಸ್ವಾಮಿ ಮೋಸ? ಸರ್ವೇಂದ್ರಿಯಗಳಲ್ಲಿ ಪ್ರಧಾನವಾದ ಅಂಗವ್ಯಾವುದು? ಶಿರಸ್ಸು ಸ್ವಾಮಿ. ಇಂತಹ ಮೋಸ ಮಾಡಿದವರ ಮನೆಯಲ್ಲಿ ನಾವು ಊಟ ಮಾಡುವುದಿಲ್ಲ. ಸ್ವಾಮಿ ಕ್ಷಮಿಸ್ಬೇಕು. ಕೇಶವುಳ್ಳದ್ದು ಅಶುಭ ಎಂದು ನಾನೇ ಮಾಡಲಿಲ್ಲ ಸ್ವಾಮಿ. ಸುಮ್ಮನಿರು ತಾಯಿ. ಬೆಂಕಿಯಲ್ಲಿ ಸುಟ್ಟು ಹದ ಮಾಡಿ ಕತ್ತರಿಸಿ ಚೆನ್ನಾಗಿ ಬೇಯಿಸಿ ತಂದು ಬಡಿಸು ತಾಯಿ. ನನಗೆ ಹೊಟ್ಟೆ ಹಸಿಯುತ್ತಿರುವುದು. ಆಯ್ತು ಸ್ವಾಮಿ, ಈಗ್ಲೇ ಮಾಡ್ತಾ ಇರ್ತೀವಿ. ಅಪ್ಪಣೆ ಸ್ವಾಮಿ. ಹೆತ್ತ ಮಗನ ಕೊಂದ ಕರ್ಮ ಎತ್ತ ಹೋಗಿ ಕಳೆಯಲ ನಾನು. ಧರ್ಮ ಗುರುವೆ ನೀ ಆಡಿಸುವ ಬೊಂಬೆಗಳು ನಾವು. ಅತಿಥಿಯ ಸೇವೆಯ ಬಿಡೆವು, ನೂರಾರು ದೇವರ ಬೇಡಿ ಪಡೆದಂತ ಕಂದನ. ಬರಿದಾದ ಮಡಿಲಿಗೆ ಬಂದ ಈ ಬಾಲಚಂದ್ರನ. ಸ್ವೀಕರಿಸಿ ಬುದ್ಧಿ. ಈಗ ಸರಿಯಾಗಿದೆ. ಮೆಚ್ಚಿದೆ ಮಾಚಪ್ಪ ನಿನ್ನನ್ನು. ಎಲ್ಲಿ ಶರಣ ದಂಪತಿಗಳಿಬ್ಬರು ಈ 2 ಎಲೆಗಳಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ ನಾವೇ? ಹೌದು, ನೀವೇ. ನೀವು ಕುಳಿತುಕೊಳ್ಳದಿದ್ದರೆ ನಾವು ಮೇಲೆ ಏಳಬೇಕಾಗುತ್ತದೆ. ಬೇಡಿ ಸ್ವಾಮಿ. ಆಯ್ತು ಸ್ವಾಮಿ, ಆಯ್ತು. ಬನ್ನಿ. ಆಚಪ್ಪ, ನಿನಗೊಬ್ಬ ಮಗನಿದ್ದಾನೆಂದು ಕೇಳಿದ್ದೆ. ನಮ್ಮಂತ ಹಿರಿಯರು ಊಟ ಮಾಡುವಾಗ ಸಣ್ಣ ಮಕ್ಕಳನ್ನು ಮರೆಯಬಾರದು. ಎಲ್ಲಿ ಕರಿ ಆ ನಿನ್ನ ಕಂದನನ್ನು ಆ ಎಲೆಗೆ. ಸ್ವಾಮಿ ತಾವು ಊಟ ಮಾಡಿ, ನಾವು ಆಮೇಲೆ ಮಾಡ್ತೀವಿ. ಇದೆಂತ ರಗಳೆಯಯ್ಯ ನಿನ್ನದು. ಸಹಭೋಜನ ನಮ್ಮ ಆಚಾರ. ಕರಿಯಪ್ಪ ನಿನ್ನ ಮಗನನ್ನ. ನಮಗೆ ಮಕ್ಕಳಿಲ್ಲ ಸ್ವಾಮಿ, ದಯಮಾಡಿ ಸ್ವೀಕರಿಸಿ ಬುದ್ಧಿ. ಮಕ್ಕಳಿಲ್ಲವೇ ನಿಮಗೆ? ಎಂತ ಮೋಸವಾಯಿತು. ಮೊದಲೇ ಹೇಳಬಾರದೆ? ಮಕ್ಕಳಿಲ್ಲದವರ ಮನೆಯಲ್ಲಿ ನಾವು ಊಟ ಮಾಡುವಂತಿಲ್ಲ. ಛೇ, ವಂಚಕರೇ! ಅಯ್ಯೋ ಸ್ವಾಮಿ. ಸ್ವಾಮಿ, ಖಂಡಗಳ ತುಂಡರಿಸಿ ಎಲೆಗಳ ಮೇಲೆ ಹರಡಿರುವ ಕಂದನನ್ನ ಕರಿಯೆಂದರೆ ಎಲ್ಲಿಂದ ಕರೆಯಲಿ ಗುರುದೇವ? ಎಲ್ಲಿಂದ ಕರೆಯಲಿ ಗುರುವೇ? ಗುರುದೇವ. ಅಯ್ಯೋ, ಎಂತ ಹೀನ ಕೃತ್ಯ! ಕೆಟ್ಟೋಯ್ತು, ಕಾಲ ಕೆಟ್ಟೋಯ್ತು. ಸದ್ದು ಸದ್ದು! ಆಚಪ್ಪ, ಏತಕ್ಕಾಗಿ ಇಂಥ ಹೀನ ಕೃತ್ಯವನ್ನು ಎಸಗಿದೆ? ಶರಣನಾದವನು ಕ್ರಿಮಿ ಕೀಟಗಳಿಗೂ ನೋವು ಮಾಡಲು ಬಯಸುವುದಿಲ್ಲ. ಅಂಥದ್ರಲ್ಲಿ ನಿನ್ನ ಮಗನನ್ನೇ ಕತ್ತರಿಸಿ ಅಡಿಗೆ ಮಾಡಿದಿರಲ್ಲ, ಇದು ಯಾವ ಪದ್ಧತಿ? ಸ್ವಾಮಿ, ನನಗೆ ನನ್ನ ಕಾಯಕವೇ ಮುಖ್ಯ. ಬೇಡದ್ದನ್ನು ಮಾಡಿಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಕೊಟ್ಟ ಮಾತಿಗೆ ತಪ್ಪುವುದುಂಟೆ ಸ್ವಾಮಿ? ನಿಮ್ಮ ಅನಿಸಿಕೆಯಲ್ಲಿ ಅದು ತಪ್ಪಾಗಿದ್ದರೆ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸಲು ನಾನು ಸಿದ್ಧನಾಗೇ ಇದ್ದೀನಿ. ಓ, ನೀನು ಇನ್ನೊಬ್ಬರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ನರಹತ್ಯೆ ಮಾಡುವುದು ಧರ್ಮವೇ?
ನೀನು ಶಿವಶರಣನೆಂದು ನಿಮ್ಮ ಮನೆಯಲ್ಲಿ ಊಟ ಮಾಡಿದ್ದರಿಂದ ನಮ್ಮ ಜಾತಿ ಧರ್ಮ ಅಗ್ರಹಾರವೇ ಅಪವಿತ್ರವಾಗಿ ಹೋಯಿತು. ಇಂಥ ಹೀನ ಕೃತ್ಯ ಮಾಡಿದ ಇವರಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂತ ನೀವೇ ತೀರ್ಮಾನಿಸಿ. ಇಂಥವ್ರು ಬದುಕಿರೋದು ಮನುಷ್ಯ ಕುಲಕ್ಕೆ ಅವಮಾನ. ಧರ್ಮವನ್ನು ಮರೆತವನಿಗೆ ಮೃತ್ಯುವೇ ಬಂದು ಇಂಥವರನ್ನು ಚಿತೆಯಲ್ಲಿ ಸುಡಬೇಕು. ಅಪ್ಪಣೆ. ಮಹಾನುಭಾವ ಗುರುವೇ. ಮೊರೆ ಕೇಳದೆ ಮಹಾಮಹಿಮನೇ, ಮನ ಕರಗದೆ ಮನೆ ದೇವನೇ, ಇನ್ನೆಲ್ಲಿವರಿಗೆ ಈ ಶೋಧನೆ, ನಾ ತಾಳಲಾರೆ ನಿನ್ನಾಣೆ, ಧರೆಗಿಳಿದು ಬಾರೋ ಧರ್ಮಗುರುವೇ. ಮೊರೆ ಕೇಳದೆ ಮಹಾಮಹಿಮನೇ, ಮನ ಕರಗದೆ ಮನೆ ದೇವನೇ, ಇನ್ನೆಲ್ಲಿವರೆಗೆ ಈ ಶೋಧನೆ, ನಾ ತಾಳಲಾರೆ ನಿನ್ನಾಣೆ, ಧರೆಗಿಳಿದು ಬಾರೋ ಧರ್ಮಗುರುವೇ. ಮೊರೆ ಕೇಳದೆ ಮಹಾಮಹಿಮನೇ. ಶರಣರ ಸೇವೆ ಪಾವನವೆಂದು ನಂಬಿದ ಈ ಜನ್ಮಕ್ಕೆ ದೇವ ಅಪಮಾನ ಇಲ್ದೇತಕ್ಕೆ. ದಾನಕ್ಕೆ ಮೇಲು ಅನ್ನದಾನವು ಎಂದು ಪಾಲಿಸಿದ ನಮಗೆ ಸ್ವಾಮಿ ಅಗ್ನಿಯಾಯಿತೆ ಹಾಸಿಗೆ. ಧರೆ ತಂದ ದೇವ ಧರೆಗೆ ದೊಡ್ಡಯ್ಯ, ಧರೆ ತಂದ ದೇವ ಧರೆಗೆ ದೊಡ್ಡಯ್ಯ, ಅರಿವಾಗದೆ ಗುರುದೇವ, ಅಪಮಾನ ಕಳೆಯೋ ಜಗದೊಡೆಯ. ಅಪಮಾನ ಕಳೆಯೋ ಜಗದೊಡೆಯ. ಮೊರೆ ಕೇಳದೆ ಮಹಾಮಹಿಮನೇ, ಮನ ಕರಗದೆ ಮನೆ ದೇವನೇ. ಸರ್ವಜ್ಞಾನಿಯು ನೀನೇ
ಸಕಲ ಕಾರಣ ನೀನೇ ಎದಕ್ಕೆ ಈ ಕೋಪ ದೇವ ತಾಳೆನು ಪರಿತಾಪ ಆತ್ಮಜ್ಯೋತಿಯು ಹಿಂದೆ ಹಾರಿ ಹೋಗುವ ಮುನ್ನ ಮನದಾಸೆಯು ಒಂದೇ ಗುರುವೇ ದರ್ಶನ ಕೊಡು ತಂದೆ ಇನ್ನೇಳು ಜನುಮ ಬಂದರು ನಮಗೆ ಇನ್ನೇಳು ಜನುಮ ಬಂದರು ನಮಗೆ ನಿಮ್ಮ ಭಕ್ತನಾಗೋವರ ನೀಡೋ ಕಂಡಾಯದೊಡೆಯ ದಯ ಮಾಡೋ ಕಂದಾಯದೊಡೆಯ ದಯ ಮಾಡೋ ಮೊರೆ ಕೇಳದೆ ಮಹಾಮಹಿಮನೇ ಮನ ಕರಗದೆ ಮಹಾಮಹಿಮನೇ ಇನ್ನೆಲ್ಲಿವರೆಗೆ ಈ ಶೋಧನೆ ನಾ ತಾಳಲಾರೆ ನಿನ್ನಾಣೆ ಧರೆಗಿಳಿದು ಬಾರೋ ಧರ್ಮ ಗುರುವೇ ಮೊರೆ ಕೇಳದೆ ಮಹಾಮಹಿಮನೇ ಮನ ಕರಗದೆ ಮನೆ ದೇವನೇ ಇನ್ನೆಲ್ಲಿವರೆಗೆ ಈ ಶೋಧನೆ ನಾ ತಾಳಲಾರೆ ನಿನ್ನಾಣೆ ಧರೆಗಿಳಿದು ಬಾರೋ ಧರ್ಮ ಗುರುವೇ ಮೊರೆ ಕೇಳದೆ ಮಹಾಮಹಿಮನೇ ಮನ ಕರಗದೆ ಮನೆ ದೇವನೇ ಬೇಡಿ ಬಂದವರ ಹಸಿವ ನೀಗಿಸೋ ಕಾಯಕ ಕೊಟ್ಟವ ನೀನೇ ವಿಧಿಯ ರೂಪದಲ್ಲಿ ನರರ ಬಲಿಯ ಕೇಳಿಸಿದಾತನು ನೀನೇ ಧರ್ಮ ಗುರುವೆ ನೀ ಧರ್ಮವನ್ನುಳಿಸಲು ಧರೆಗೆ ಇಳಿದು ಬಾರೋ ಏನಪ್ಪ ಇದು ಸತ್ಯ? ಗುರುದೇವ ಗುರುದೇವ ಪರಮಾತ್ಮ ಮಹಾನುಭಾವ ಯಾರಪ್ಪ ನೀನು ಇದೇನು ನಿನ್ನ ಲೀಲೆ ಶರಣ ದಂಪತಿಗಳೇ, ನಾನ್ಯಾರೆಂಬುದು ನಿಮಗೆ ಇನ್ನೂ ತಿಳಿಯಲಿಲ್ಲವೇ? ನಾನು ನಿಮ್ಮ ಮನೆದೇವರಾದ ಮಂಟೇದ ಲಿಂಗಯ್ಯ. ಆ ಆಹ್. 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 ಧರ್ಮಗುರು ಪರಂಜ್ಯೋತಿ ಮಂಟೇದ ಲಿಂಗಯ್ಯ, ಇದೇನಪ್ಪ ನಿನ್ನ ಶೋಧನೆ ಸ್ವಾಮಿ? ಪರಮಾತ್ಮ, ಮತ್ತೆ ನಿಮ್ ದರ್ಶನ ಯಾವಾಗತ್ತೆ ಅಂತ ಕಾಯ್ತಾ ಇದ್ದೆ. ನೀನೇ ಬಂದ್ಯಾ ಪರಮಾತ್ಮ. ಶರಣೋ ಶರಣಾರ್ಥಿ ಸ್ವಾಮಿ. ಸ್ವಾಮಿ, ನನ್ನ ಕಂದ. ಹೆದರಬೇಡ ತಾಯಿ, ನಿನ್ನ ಮಗ ತಾನೆ. ಇಗೋ ಗುರುದೇವ, ಅಮ್ಮ, ಕಂದ ಅಪ್ಪ, ಕಂದ, ಕಂದ, ಮಗನೇ. ಬಂದ್ಯಾ ಮಗನೇ? ಶರಣ ದಂಪತಿಗಳೇ, ಬೇಡಿದ್ದನ್ನು ಮಾಡಿಕೊಡುವ ಕಾಯಕದಲ್ಲಿ ಹೆತ್ತ ಮಗನನ್ನೇ ಕೊಂದು ಅಡಿಗೆ ಮಾಡಿದ ನಿಮ್ಮಂತ ಶರಣರ ಕೀರ್ತಿ ಲೋಕಪ್ರಸಿದ್ಧವಾಗಲಿ. ನನಗೆ ಫಲಹಾರವಾದ ಈ ಶಿಶುವು ಫಲಹಾರದಯ್ಯ ಎಂಬ ಹೆಸರಿನಿಂದ ನನ್ನ ಮಠಕ್ಕೆ ಶಿಶುಮಗನಾಗಲಿ. ಕೊಡುವಿರಾ? ಪರಮಾತ್ಮ, ನೀ ಕೊಟ್ಟ ಭಾಗ್ಯವನ್ನು ನೀನೇ ಕೇಳಿದರೆ ಕೊಡಲಾರೆ ಎನ್ನಲು ನಾನ್ಯಾರು? ಆಹ್. ಧರ್ಮಗುರುವೇ, ಇದಕ್ಕಿಂತ ಬೇರೊಂದು ಭಾಗ್ಯವಿದೆಯೇ? ಹೀಗೋ ಹೊರಗೆ ದೊಡ್ಡವರಿಗೆ, ವೀರ ಮಡಿವಾಳ ಮಾಚಪ್ಪನಿಗೆ, ಮಲ್ಲಿಗೆ ಮಹಾದೇವಮ್ಮನಿಗೆ